ವೆಲ್ಕಮ್ ಬ್ಯಾಕ್. ರಸ್ತೆಯೊಳಗೆ ಗುಂಡಿನು, ಗುಂಡಿಯಲ್ಲೇ ರಸ್ತೆಯು. ಈ ರಸ್ತೆಯಲ್ಲಿ ಸಂಚರಿಸಿದ್ರೆ ಯಮನ ದರ್ಶನವೇ ಗ್ಯಾರಂಟಿ. ರಣಮೊಳಗೆ ಬೆಳಗಾವಿಯ ರಸ್ತೆಗಳು ಗುಂಡಿಮಯ. ರಸ್ತೆಯಲ್ಲಿ ವಾಹನ ಸವಾರರು ಪರದಾಡಬೇಕಾಗಿದೆ. ಗೋವಾ ಮಹಾರಾಷ್ಟ್ರಕ್ಕೆ ಸಂಪರ್ಕಿಸುವ ಬೆಳಗಾವಿಯ ರಸ್ತೆಗಳಂತೂ ದೇವರಿಗೆ ಪ್ರೀತಿ, ಅಷ್ಟು ಗುಂಡಿ. ಅಲ್ಲಿ ರಸ್ತೆನಾ ಅಥವಾ ಗುಂಡಿ ಮಧ್ಯೆ ಒಂದು ರಸ್ತೆ ತರ ಏನೋ ಇದೆಯಾ ಅಂತ ಅನ್ಕೊಬೇಕು. ಅಷ್ಟರ ಮಟ್ಟಿಗೆ ಪೂರ್ತಿ ರಸ್ತೆಗಳು ಗುಂಡಿ ಬಿದ್ದು ಹೋಗಿದೆ ಬೆಳಗಾವಿಯ ರಸ್ತೆಗಳು. ನೋಡಿ, ಇದು ಬೆಳಗಾವಿಯ ರಸ್ತೆಗಳು. ಇಲ್ಲಿ ವಾಹನ ಸಂಚಾರ ಮಾಡೋದಾದ್ರೂ ಹೇಗೆ, ಇನ್ನೆಷ್ಟು ಪೂರ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಇರಬೇಕದು ರಸ್ತೆಯದ್ದು. ಸಿಕ್ಕಾಪಟ್ಟೆ ಮಳೆ ಕೂಡ ಬಿದ್ದಿದೆ ಬೆಳಗಾವಿ ಭಾಗದಲ್ಲಿ. ಈ ಸಾರಿ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ಕಾರ್ ಕಂಪ್ಲೀಟ್ ಕಿತ್ಕೊಂಡು ಹೋಗ್ಬಿಟ್ಟಿದೆ. ವಾಹನ ಸವಾರರು ಪರದಾಡಬೇಕಾಗಿರೋ ಪರಿಸ್ಥಿತಿ. ದೃಶ್ಯಗಳನ್ನು ನೋಡ್ತಾ ಇದೀವಿ. ವಾಹನಗಳು ಅದು ಎಷ್ಟು ಪರದಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನ. ಇದು ಬೆಳಗಾವಿಯ ರಸ್ತೆಗಳು. ಬೆಳಗಾವಿಯಿಂದ ಮಹಾರಾಷ್ಟ್ರ ಹೋಗೋ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ನೋಡಿ, ವಾಹನ ಸವಾರರು ತಮ್ಮ ಅವಸ್ಥೆಯನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಓಡಾಡಕ್ಕೆ ಆಗಲ್ಲ, ಹಂಗಿದೆ. ಪ್ರತಿಯೊಬ್ರು ಅಲ್ಲಿ ಹಿಡಿ ಶಾಪ ಹಾಕೊಂಡು ಓಡಾಡ್ತಾ ಇದ್ದಾರೆ. ರಸ್ತೆ ಇದೇನು ಇಷ್ಟೊಂದು ಹಾಳಾಗಿದೆ ಅಂತ. ಒಂದು ಅದರ ಕನ್ಸ್ಟ್ರಕ್ಷನ್ ರೀತಿ ತುಂಬಾ ಪೂರ್ ಕ್ವಾಲಿಟಿಯದ್ದು, ತುಂಬಾ ಕೆಳಮಟ್ಟದ ಗುಣಮಟ್ಟ ರಸ್ತೆಯ ನಿರ್ಮಾಣ. ಜೊತೆಗೆ ಸಿಕ್ಕಾಪಟ್ಟೆ ಮಳೆ ಕೂಡ ಸುರಿದಿದೆ ಈ ಸಾರಿ. ವಾಡಿಕೆಗಿಂತ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಸಹಜವಾಗೇನೆ ರಸ್ತೆ ಕಿತ್ತೋಗಿರೋದು ಕೂಡ ಹೌದು. ಯಾರು ಗಮನ ಹರಿಸಬೇಕು ಇದ್ರ ಬಗ್ಗೆ? ಇದೇ ಸ್ಥಿತಿ ಎಲ್ಲಿವರೆಗೂ ಮುಂದುವರಿಯುತ್ತೆ ದೇವರಿಗೆ ಗೊತ್ತು. ಬೆಳಗಾವಿ ಅಂತಂದ್ರೆ ಎರಡನೇ ರಾಜಧಾನಿ ಅಂತ ಕರಿತೀವಿ. ಅಲ್ಲಿ ದೊಡ್ಡ ದೊಡ್ಡ ನಾಯಕರುಗಳ ಹಿಂದೆ ಇದೆ. ಎಲ್ಲರೂ ಬೆಂಗಳೂರು ಸೇರ್ಕೊಂಡ್ಬಿಟ್ಟಿದಾರ. ಯಾರು ಈ ರಸ್ತೆಗಳ ಬಗ್ಗೆ ಗಮನ ಕೊಟ್ಟಿಲ್ವಾ? ಬೆಳಗಾವಿಯ ನಾಯಕರುಗಳು ಗಮನ ಹರಿಸಬೇಕು. ಬೆಳಗಾವಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಬಾಚಿ ರಸ್ತೆಯಲ್ಲಿ ಗಮನಿಸಬಹುದು. ರಸ್ತೆ ಯಾವ ರೀತಿಯಾಗಿದೆ ಅನ್ನೋದನ್ನ. ನಿರಂತರವಾಗಿ ಮಳೆ ಆಗ್ತಿದೆ, ಹಾಗಾಗಿ ಎಲ್ಲೆಂದರಲ್ಲಿ ಗುಂಡಿದೆ. ಈ ರೀತಿಯಾಗಿ ಆಟೋಗಳಿರ್ಬೋದು, ವಾಹನ ಸವಾರರಿರ್ಬೋದು, ಬೈಕ್ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇಲ್ಲಿ ಆಟೋ ಚಾಲಕರನ್ನೇ ನಾನೇ ಮಾತಾಡಿಸುವ ಪ್ರಯತ್ನವನ್ನು ಕೂಡ ಈಗ ಸರ್, ಈ ರಸ್ತೆದಾಗ ಹೆಂಗ್ ಓಡಾಡ್ತಾರೆ ಅಂತ? ಹೆಂಗ್ರಿ ಬಯಲ್ಗಾಡಿ ಹೊಡೋದು ಹಂಗ ಆಗತ್ತವ. ರೋಡ್ ಯಾರು ಮಾರಾಕ್ತಾ ಇರಲಿಲ್ಲ. ಏನ್ ಮಾಡೋದು? ಇದು ಸರ್ಕಾರ ಐತಿ, ಏನೈತಿ ಏನು ಗೊತ್ತು ಆಗ್ತಾ ಇಲ್ಲ. ಹೆಬ್ಬಾಳ್ಕರ್ ಮೇಡಮ್, ಸತೀಶ್ ಜಾರಕಿಹೊಳಿ ಏನ್ ಮಾಡತ್ತಾರ? ನಿಮ್ PW ದೊಡ್ಡ ಹೆಸರು ಹೇಳಿ ಹೋಗ್ತಾರ್ರಿ, ಮಾಡ್ತೇವ್ರಿ ಅಂದ್ರ ಈ ಬರೋಬ್ಬರ 5 ವರ್ಷ ಆತ ಏನು ನೋಡಾಕ್ತಾ ಇರಲ್ರಿ. ಇಲ್ಲಿ ಹೆಂಗ್ ಓಡಾಡತ್ತೀರಿ ಅಂತೆಲ್ಲ ಅಂದ್ರೆ ನೋಡ್ರಿ, ಪೇಷಂಟ್ ತರಕ್ ಹೋಗ್ಯಾರು. ಈ ಬರೋಬ್ಬ ಒಂದ್ ತಾಸು ಬೇಕು ಬೆಳಗಾವ್ ಹೋಗುದು. ಹಿಂಗ್ ರೋಡ್ ಆಗಿದವ್ರಿ ಅದ. ಏನ್ ಒತ್ತಾಯ ಮಾಡ್ತೀರಿ ಸರ್ ಸರ್ಕಾರಕ್ಕೆ? ಸರ್ಕಾರ ಏನೂ ಇಲ್ರಿ, ಅದ ಏನೂ ಮಾಡಂತಾರಿಲ್ಲ. ಅದ ಕಡಿ ಹಾಕ್ತಾರ್ರಿ, ಹೋಗ್ಬಿಡ್ತಾರ್ರಿ. ಆ ಕಡೆ ಹೋಗ್ಬಿಡ್ತಾರ್ರಿ, ಹೋಗ್ತಾರ್ರಿ. ಹಂಗ ಮಾಡ್ತಾರ ನೋಡ್ರಿ. ಅದ ನೀವ್ ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಏನ್ ಒತ್ತಾಯ ಮಾಡ್ತೀರಿ? ಸರ್ಕಾರ ಮಲ್ಕೊಂಡೇವ್ರಲ್ಲ, ಅದ್ ಎದ್ದು ಕೊಂಡ್ರಾಗ್ಬೇಕು ನೋಡ್ರಿ. ಹೌದು. ಇದಿಷ್ಟು ಇಲ್ಲಿ ಇರುವಂತ ಆಟೋ ಚಾಲಕರು ಹೇಳ್ತಿರುವಂತದ್ದು. ಸರ್ಕಾರ ಮಲ್ಕೊಂಡಿದೆ, ಅದು ಎದ್ದು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಿರುವಂತದ್ದು. ಗಮನಿಸಬಹುದು, ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಎಲ್ಲ ವಾಹನ ಸವಾರರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಈವರೆಗೆ ಸುಮಾರು 1 ಲಕ್ಷಕ್ಕೂ ಅಧಿಕ ಕೃಷಿ ಬೆಳೆ ಹಾನಿ ಆದ್ರೂ ಕೂಡ ಯಾವೊಬ್ಬ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಅಥವಾ ಅವರು ಯಾವುದೇ ರೀತಿಯಂತ ಪ್ರವಾಹದ ಪರಿಸ್ಥಿತಿಗೆ ಅಥವಾ ಅಲ್ಲಿ ತೆರಳಿ ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡಿಲ್ಲ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿ ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವೆಲ್ಕಮ್ ಬ್ಯಾಕ್. ರಸ್ತೆಯೊಳಗೆ ಗುಂಡಿನು, ಗುಂಡಿಯಲ್ಲೇ ರಸ್ತೆಯು. ಈ ರಸ್ತೆಯಲ್ಲಿ ಸಂಚರಿಸಿದ್ರೆ ಯಮನ ದರ್ಶನವೇ ಗ್ಯಾರಂಟಿ. ರಣಮೊಳಗೆ ಬೆಳಗಾವಿಯ ರಸ್ತೆಗಳು ಗುಂಡಿಮಯ.
ರಸ್ತೆಯಲ್ಲಿ ವಾಹನ ಸವಾರರು ಪರದಾಡಬೇಕಾಗಿದೆ. ಗೋವಾ ಮಹಾರಾಷ್ಟ್ರಕ್ಕೆ ಸಂಪರ್ಕಿಸುವ ಬೆಳಗಾವಿಯ ರಸ್ತೆಗಳಂತೂ ದೇವರಿಗೆ ಪ್ರೀತಿ, ಅಷ್ಟು ಗುಂಡಿ. ಅಲ್ಲಿ ರಸ್ತೆನಾ ಅಥವಾ ಗುಂಡಿ ಮಧ್ಯೆ ಒಂದು ರಸ್ತೆ ತರ ಏನೋ ಇದೆಯಾ ಅಂತ ಅನ್ಕೊಬೇಕು. ಅಷ್ಟರ ಮಟ್ಟಿಗೆ ಪೂರ್ತಿ ರಸ್ತೆಗಳು ಗುಂಡಿ ಬಿದ್ದು ಹೋಗಿದೆ ಬೆಳಗಾವಿಯ ರಸ್ತೆಗಳು. ನೋಡಿ, ಇದು ಬೆಳಗಾವಿಯ ರಸ್ತೆಗಳು. ಇಲ್ಲಿ ವಾಹನ ಸಂಚಾರ ಮಾಡೋದಾದ್ರೂ ಹೇಗೆ, ಇನ್ನೆಷ್ಟು ಪೂರ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಇರಬೇಕದು ರಸ್ತೆಯದ್ದು. ಸಿಕ್ಕಾಪಟ್ಟೆ ಮಳೆ ಕೂಡ ಬಿದ್ದಿದೆ ಬೆಳಗಾವಿ ಭಾಗದಲ್ಲಿ. ಈ ಸಾರಿ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ಕಾರ್ ಕಂಪ್ಲೀಟ್ ಕಿತ್ಕೊಂಡು ಹೋಗ್ಬಿಟ್ಟಿದೆ. ವಾಹನ ಸವಾರರು ಪರದಾಡಬೇಕಾಗಿರೋ ಪರಿಸ್ಥಿತಿ. ದೃಶ್ಯಗಳನ್ನು ನೋಡ್ತಾ ಇದೀವಿ. ವಾಹನಗಳು ಅದು ಎಷ್ಟು ಪರದಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನ. ಇದು ಬೆಳಗಾವಿಯ ರಸ್ತೆಗಳು. ಬೆಳಗಾವಿಯಿಂದ ಮಹಾರಾಷ್ಟ್ರ ಹೋಗುವ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ನೋಡಿ, ವಾಹನ ಸವಾರರು ತಮ್ಮ ಅವಸ್ಥೆಯನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಓಡಾಡಕ್ಕೆ ಆಗಲ್ಲ, ಹಂಗಿದೆ. ಪ್ರತಿಯೊಬ್ರು ಅಲ್ಲಿ ಹಿಡಿ ಶಾಪ ಹಾಕೊಂಡು ಓಡಾಡ್ತಾ ಇದ್ದಾರೆ. ರಸ್ತೆ ಇದೇನು ಇಷ್ಟೊಂದು ಹಾಳಾಗಿದೆ ಅಂತ. ಒಂದು ಅದರ ಕನ್ಸ್ಟ್ರಕ್ಷನ್ ರೀತಿ ತುಂಬಾ ಪೂರ್ ಕ್ವಾಲಿಟಿಯದ್ದು, ತುಂಬಾ ಕೆಳಮಟ್ಟದ ಗುಣಮಟ್ಟ ರಸ್ತೆಯ ನಿರ್ಮಾಣ. ಜೊತೆಗೆ ಸಿಕ್ಕಾಪಟ್ಟೆ ಮಳೆ ಕೂಡ ಸುರಿದಿದೆ ಈ ಸಾರಿ. ವಾಡಿಕೆಗಿಂತ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಸಹಜವಾಗೇನೆ ರಸ್ತೆ ಕಿತ್ತೋಗಿರೋದು ಕೂಡ ಹೌದು. ಯಾರು ಗಮನ ಹರಿಸಬೇಕು ಇದ್ರ ಬಗ್ಗೆ? ಇದೇ ಸ್ಥಿತಿ ಎಲ್ಲಿವರೆಗೂ ಮುಂದುವರಿಯುತ್ತೆ ದೇವರಿಗೆ ಗೊತ್ತು. ಬೆಳಗಾವಿ ಅಂತಂದ್ರೆ ಎರಡನೇ ರಾಜಧಾನಿ ಅಂತ ಕರಿತೀವಿ. ಅಲ್ಲಿ ದೊಡ್ಡ ದೊಡ್ಡ ನಾಯಕರುಗಳ ಹಿಂಡೆ ಇದೆ. ಎಲ್ಲರೂ ಬೆಂಗಳೂರು ಸೇರ್ಕೊಂಡ್ಬಿಟ್ಟಿದಾರ. ಯಾರು ಈ ರಸ್ತೆಗಳ ಬಗ್ಗೆ ಗಮನ ಕೊಟ್ಟಿಲ್ವಾ? ಬೆಳಗಾವಿಯ ನಾಯಕರುಗಳು ಗಮನ ಹರಿಸಬೇಕು. ಬೆಳಗಾವಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಬಾಚಿ ರಸ್ತೆಯಲ್ಲಿ ಗಮನಿಸಬಹುದು. ರಸ್ತೆ ಯಾವ ರೀತಿಯಾಗಿದೆ ಅನ್ನೋದನ್ನ. ನಿರಂತರವಾಗಿ ಮಳೆ ಆಗ್ತಿದೆ, ಹಾಗಾಗಿ ಎಲ್ಲೆಂದರಲ್ಲಿ ಗುಂಡಿದೆ. ಈ ರೀತಿಯಾಗಿ ಆಟೋಗಳಿರ್ಬೋದು, ವಾಹನ ಸವಾರರಿರ್ಬೋದು, ಬೈಕ್ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇಲ್ಲಿ ಆಟೋ ಚಾಲಕರನ್ನೇ ನಾನೇ ಮಾತಾಡಿಸುವ ಪ್ರಯತ್ನವನ್ನು ಕೂಡ ಈಗ ಸರ್, ಈ ರಸ್ತೆದಾಗ ಹೆಂಗ್ ಓಡಾಡ್ತಾರೆ ಅಂತ? ಹೆಂಗ್ರಿ ಬಯಲ್ಗಾಡಿ ಹೊಡೋದು ಹಂಗ ಆಗತ್ತವ. ರೋಡ್ ಯಾರು ಮಾರಾಕ್ತಾ ಇರಲಿಲ್ಲ. ಏನ್ ಮಾಡೋದು? ಇದು ಸರ್ಕಾರ ಐತಿ, ಏನೈತಿ ಏನು ಗೊತ್ತು ಆಗತ್ತಾ ಇರಲಿಲ್ಲ. ಹೆಬ್ಬಾಳ್ಕರ್ ಮೇಡಮ್, ಸತೀಶ್ ಜಾರಕಿಹೊಳಿ ಏನ್ ಮಾಡತ್ತಾರ? ನಿಮ್ PW ದೊಡ್ಡ ಹೆಸರು ಹೇಳಿ ಹೋಗ್ತಾರ್ರಿ, ಮಾಡ್ತೇವ್ರಿ ಅಂದ್ರ ಈ ಬರೋಬ್ಬರ 5 ವರ್ಷ ಆತ ಏನು ನೋಡಾಕ್ತಾ ಇರಲ್ರಿ. ಇಲ್ಲಿ ಹೆಂಗ್ ಓಡಾಡತ್ತಾರೆ ಅಂತೆಲ್ಲ ಅಂದ್ರೆ ನೋಡ್ರಿ, ಪೇಷಂಟ್ ತರಕ್ ಹೋಗ್ಯಾರು. ಈ ಬರೋದನ್ನ ಬರೋಬ್ಬ ಒಂದ್ ತಾಸು ಬೇಕು ಬೆಳಗಾವ್ ಹೋಗುದು. ಹಿಂಗ್ ರೋಡ್ ಆಗಿದವ್ರಿ. ಅದ ಏನ್ ಒತ್ತಾಯ ಮಾಡ್ತಾರೆ ಸರ್ ಸರ್ಕಾರಕ್ಕೆ? ಸರ್ಕಾರ ಏನೂ ಇಲ್ರಿ. ಅದ ಏನೂ ಮಾಡಂತಾರಿಲ್ಲ. ಅದ ಕಡಿ ಹಾಕ್ತಾರ್ರಿ, ಹೋಗ್ಬಿಡ್ತಾರ್ರಿ. ಆ ಕಡೆ ಹೋಗ್ಬಿಡ್ತಾರ್ರಿ, ಹೋಗ್ತಾರ್ರಿ. ಹಂಗ ಮಾಡ್ತಾರ ನೋಡ್ರಿ. ಅದ ನೀವ್ ಏನ್ ಹೇಳ್ತೀರಿ? ಸರ್ಕಾರಕ್ಕೆ ಏನ್ ಒತ್ತಾಯ ಮಾಡ್ತೀರಿ? ಸರ್ಕಾರ ಮಲ್ಕೊಂಡೇವ್ರಲ್ಲ, ಅದ್ ಎದ್ದು ಕೊಂಡ್ರಾಗ್ಬೇಕು ನೋಡ್ರಿ. ಹೌದು. ಇದಿಷ್ಟು ಇಲ್ಲಿ ಇರುವಂತಹ ಆಟೋ ಚಾಲಕರು ಹೇಳ್ತಿರುವಂತದ್ದು. ಸರ್ಕಾರ ಮಲ್ಕೊಂಡಿದೆ, ಅದು ಎದ್ದು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಿರುವಂತದ್ದು. ಗಮನಿಸಬಹುದು, ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಎಲ್ಲ ವಾಹನ ಸವಾರರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಈವರೆಗೆ ಸುಮಾರು 1 ಲಕ್ಷಕ್ಕೂ ಅಧಿಕ ಕೃಷಿ ಬೆಳೆ ಹಾನಿ ಆದ್ರೂ ಕೂಡ ಯಾವೊಬ್ಬ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಅಥವಾ ಅವರು ಯಾವುದೇ ರೀತಿಯಂತ ಪ್ರವಾಹದ ಪರಿಸ್ಥಿತಿಗೆ ಅಥವಾ ಅಲ್ಲಿ ತೆರಳಿ ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡಿಲ್ಲ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.